ಯಾಕೆ ಇವಿ ಟ್ರೈ ಮಾಡಬಾರ್ದು ಅಂತ ಒಂದು ಆಲೋಚನೆ ಅಷ್ಟೇ. ಎಷ್ಟು ದೂರ ತನಕ ಹೋಗ್ಬೋದು, ಚಾರ್ಜಿಂಗ್ ಪಾಯಿಂಟ್ಸ್ ಹೆಂಗಿದೆ, ಆಮೇಲೆ ಚಾರ್ಜಿಂಗ್ ಸ್ಪೀಡ್ ಏನಿದೆ. ಗುಂಡ ಎಲ್ಲೂ ಹೋಗ್ತಾ ಇದೀವಿ, ಫ್ರೀ ಇದ್ವಲ್ಲ, ಹಿಂಗೆ ಒಂದು ಡ್ರೈವ್ ಹೋಗ್ಬರೋಣ ಬಾ. ಅಲ್ವೋ, ನಾವ್ ಈ ಕಾರ್ ತಗೊಂಡು ಆಲ್ಮೋಸ್ಟ್ 1.5-2 ವರ್ಷ ಆಗ್ತಾ ಬಂತು. ಚೇಂಜ್ ಮಾಡ್ಬಿಡೋಣ. ಚೇಂಜ್ ಮಾಡ್ಬೋದು ಮಗ, ಈಗಿರೋ ಪ್ರೈಸಿಂಗ್ ಅಲ್ಲಿ ಯಾವ ಕಾರ್ ತಗೊಳ್ಳೋದು? In terms of money, we have no money. ಪೆಟ್ರೋಲು ಡೀಸೆಲ್ ಎಲ್ಲ ಹಳೆ ಕಾಲಕ್ಕಾಯ್ತಪ್ಪ. ಇವಾಗ ನೆಕ್ಸ್ಟ್ ಜನರೇಷನ್ ಬಂದು ಇವಿ. ಸೊ ಐ ಥಿಂಕ್ ಇವಿ ಕಾರ್ ತಗೊಳ್ಳೋದೇ ಬೆಸ್ಟ್ ಅನ್ಸುತ್ತೆ. ವಾಟ್ ಯು ಸೇ? ನಾವು ಓಡಾಡೋ ಡಿಸ್ಟೆನ್ಸ್ ಗೆ ಇದಕ್ಕೆ ಇವಿ ಕೆನಾಟ್ ಕೇಟರ್ ಮಗ. ದ ಪ್ರಾಬ್ಲಮ್ ಇಸ್ ದ ರೇಂಜ್. ಇವಾಗ ಹ್ಯುಂಡಾಯ್ ಅವರು ಹೊಸ ಇವಿ ಲಾಂಚ್ ಮಾಡಿದಾರಲ್ಲ, ಕ್ರೆಟಾ ಇವಿ. ಅದ್ರ ರೇಂಜ್ ಬಂದು 473 ತನಕ ಏನೋ ಕೊಡುತ್ತಂತೆ. ರೇಂಜ್ ಇದ್ರೆ ಕಾಸ್ಟ್ ಇರಲ್ಲ, ನಮ್ ಬಜೆಟ್ ಸೂಟ್ ಆಗ್ಬೇಕು ತಾನೆ, ಕಾರು ಕಂಫರ್ಟ್ ಆಗಿರ್ಬೇಕಲ್ವಾ. ಓಕೆ, ಒಂದ್ ಕೆಲಸ ಮಾಡೋಣ. ಇವಾಗ ಇಲ್ಲೇ ಪವನ್ ಹ್ಯುಂಡಾಯ್ ಇದೆ ಅಲ್ಲ, ಸೊ ಪವನ್ ಹ್ಯುಂಡಾಯ್ಗೆ ಹೋಗಿ ಒಂದ್ಸಲಿ ಏನಿದೆ ಸ್ಪೆಸಿಫಿಕೇಶನ್ಸ್ ಏನು, ಕಾಸ್ಟ್ ರೇಂಜ್ ಏನು, ಆಮೇಲೆ ಇವಾಗ ಒಂದಿನ ಡ್ರೈವಿಗೆ ಏನಾದ್ರು ಕೊಡ್ತಾರಾ ಎಲ್ಲ ಕೇಳ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಏನಂತ್ಯ? ದಟ್ಸ್ ಅ ಬೆಟರ್ ಐಡಿಯಾ. ಪವನ್ ಹ್ಯುಂಡಾಯ್ ಬಾ, ಹೇಗಿದೆ ನೋಡೋಣ ಕಾರು. ಸೊ ಪವನ್ ಹ್ಯುಂಡಾಯ್ಗೆ ನಾವು ಹೊಸ ಕಸ್ಟಮರ್ ಏನಲ್ಲ. ನಂದು ಫಸ್ಟ್ ಗಾಡಿ ಬಂದು i10. ನಾನು ತಗೊಂಡಿದ್ದು ಸೇಮ್ ಶೋರೂಮ್ ಅಲ್ಲೇ. ಫಸ್ಟ್ ಲಕ್ಸುರಿ ಕಾರ್ ಬಂದು ವರ್ಣ, ಅದನ್ನ ತಗೊಂಡಿದ್ದು ಇದೇ ಶೋರೂಮ್ ಅಲ್ಲೇ. ಸೊ ವಿ ಬಿನ್ ಯೂಸಿಂಗ್ ದಿಸ್ ಪವನ್ ಹ್ಯುಂಡಾಯ್ ಸರ್ವಿಸಸ್ ಆಲ್ಮೋಸ್ಟ್ ಫಾರ್ ಕ್ಲೋಸ್ ದೆನ್ ಅ ಡೆಕೇಡ್ ನೌ. ಸೊ ಹಾಗಾಗಿ ಮೈ ಫಸ್ಟ್ ಟ್ರಯಲ್ ವಿಲ್ ಬಿ ಫಾರ್ ಕ್ರೆಟಾ ಅಂಡ್ ದಟ್ ಟು ಇನ್ ಪವನ್ ಹ್ಯುಂಡಾಯ್. ನಮಸ್ತೆ, ನಾವು ಬಂದಿದ್ದೀವಿ ಇವಾಗ ಇಲ್ಲಿ ಪವನ್ ಹ್ಯುಂಡಾಯ್ ಶೋರೂಮ್ಗೆ ಹೊಸ ಇವಿ ಟೆಸ್ಟ್ ಮಾಡಕ್ಕೆ ಅಂತ. Let's just, I'm so excited to see the new car now. Guna? ಪವನ್ ಹ್ಯುಂಡಾಯ್ ಅಲ್ಲಿ ಎಷ್ಟು ಮಾಡೆಲ್ ಕಾರ್ ಇದೆ ನೋಡಿ. ಎಸ್ಪೆಷಲಿ ಹ್ಯುಂಡಾಯ್ ಅವರು ಅವಾಗ ಇವಾಗ ಲಾಂಚ್ ಮಾಡ್ತಾನೆ ಇರ್ತಾರೆ ವಿತ್ ಮಲ್ಟಿಪಲ್ ಬಜೆಟ್ಸ್ ದಟ್ ಸೂಟ್ಸ್ ಎವ್ರಿ ಒನ್. ಬಟ್ ನಾವು ಬಂದಿರೋದು ಇವಿ ನೋಡಕ್ಕೆ ಅಂತ ಹೇಳ್ಬಿಟ್ಟು. ಏನಂತ ಕೇಳೋಣ ಬನ್ನಿ. ಹಲೋ ಸರ್. ಹಲೋ ಸರ್. ಹಲೋ ಮ್ಯಾಮ್. ಹಾಯ್ ಸರ್. ಸೊ ಒಂದು ಕಾರ್ ತಗೊಬೇಕು ಅಂತ ಡಿಸೈಡ್ ಮಾಡ್ತಾ ಇದೀವಿ. ಎಸ್ ಸರ್. ಸೊ ಮೇಡಮ್ ಸಜೆಸ್ಟ್ ಮಾಡಿದ್ರು ಕ್ರೆಟಾ ಇವಿ ಹೋಗೋಣ ಅಂತ. ಸೊ ವಿ ಜಸ್ಟ್ ವಾಂಟ್ ಟು ನೋ ಅಬೌಟ್ ದ ಬಜೆಟ್. ಡೆಫಿನೆಟ್ಲಿ ನೀವು ಮಾಡಿರೋ ಚಾಯ್ಸ್ ಬಂದು ರೈಟ್. ಈಗ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಗೆ ಕಂಪೇರ್ ಮಾಡಿದ್ರೆ ಇವಿ ಇಟ್ ಇಸ್ ಮೋರ್ ಬೆಟರ್. ಇನ್ ಫ್ಯೂಚರು ಅಷ್ಟೇ ನಿಮಗೆ ಡೆಫಿನೆಟ್ಲಿ ಆಲ್ ಕಾರ್ಸ್ ವಿಲ್ ಬಿ ಇವಿ. ನಿಮ್ಮ ಹತ್ರ ಕೂಡ ಕ್ರೆಟಾ ಇದೆ. ಹೌದು, ನಾವು ಫಾರ್ ಎವರ್ ಹ್ಯುಂಡಾಯ್ ಫ್ಯಾನ್ಸ್. ಬಟ್ ಅವರ್ ಓನ್ ಕನ್ಸರ್ನ್ ಇಸ್ ಬಿಕಾಸ್ ರಿಮೋಟ್ ಏರಿಯಾ ಜಾಸ್ತಿ. ಓಕೆ. ರೇಂಜ್ ಸರ್ ರೇಂಜ್ ವೈಸ್ ಆಗಿ ನೋಡಿದ್ರೆ ಸರ್ ಇದರಲ್ಲಿ ಎಕ್ಸಲೆನ್ಸ್ ಎಲ್ಲ ಅಂತ ಲಾಂಗ್ ರೇಂಜ್ ವೆಹಿಕಲ್ ಬರುತ್ತೆ. ಸೊ 51.4 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಇಟ್ಸ್ ಗಿವ್ಸ್ ಯು ರೇಂಜ್ ಆಫ್ 473 ಕಿಲೋಮೀಟರ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು 400 ಕಿಲೋಮೀಟರ್ಸ್ ಫ್ರಮ್ ಪಾಯಿಂಟ್ A ಟು ಪಾಯಿಂಟ್ B 400 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದು. ಎಲ್ಲಿ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಸಿಗುತ್ತೆ, ಎಲ್ಲಿ ನೀವು ಎಲ್ಲಿ ಸ್ಟೇ ಮಾಡಬಹುದು. ಸೊ ನಿಮ್ಮ ಹತ್ರ ಏನಾದ್ರು ಆ ಥರ ಆಪ್ಷನ್ ಇದೆಯಾ? ಐ ಕ್ಯಾನ್ ಗೆಟ್ ದ ಕಾರ್ ಫ್ರಮ್ ಹಿಯರ್ ಅಟ್ ಲೀಸ್ಟ್ ಒಂದ್ ದಿನಕ್ಕೆ, ನಾಳೆ ಬೆಳಿಗ್ಗೆ ತಗೊಂಡೋಗಿ ಸಂಜೆ ತಂದ್ಕೊಡೋ ಅಂತ ಏನಾದ್ರು ಆಪ್ಷನ್ ಏನಾದ್ರು ಇದೆಯಾ? ಎಲ್ಲಾರ್ಗು ದೊಡ್ಡ ಭಯ ಅಂತಂದ್ರೆ ರೇಂಜ್ ಏನ್ ಬರುತ್ತೆ ಅಂತ. AC ಹಾಕೊಂಡು ಎಷ್ಟು ಬರುತ್ತೆ, ಇಲ್ಲ ಅಂದ್ರೆ ಎಷ್ಟು ಬರುತ್ತೆ. ಸೊ ನಿಮ್ಮ ಹತ್ರ ಏನಾದ್ರು ಆ ಥರ ಆಪ್ಷನ್ ಇದ್ದು ನಾವೇನಾದ್ರು ಒಂದಿನ ಗಾಡಿ ತಗೊಂಡ್ ಹೋಗ್ಬೋದು ಅಂದ್ರೆ ಐ ಥಿಂಕ್ ದಟ್ ವಿಲ್ ಬಿ ಗ್ರೇಟ್. ಡೆಫಿನೆಟ್ಲಿ ಮಾಡ್ತೀವಿ. ಓಕೆ. ಸೊ ನಾವು ಇವಾಗ ಒಂದಿನ ಪೂರ್ತಿ ಟೆಸ್ಟ್ ರೈಡಿಗೆ ತಗೊಂಡು ಹೋಗ್ಬೋದಾ ಅಂತ ಕೇಳಿದೀವಿ. ಸರ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್.
ಇಲ್ಲಿ ಕೆಲವು ಪ್ರೋಟೋಕಾಲ್ಸ್ ಕೂಡ ಇರುತ್ತೆ. ನೀವು ಒಂದಿನ ತಗೊಂಡೋಗಿ ಇಲ್ಲ 1 ಗಂಟೆಗೆ ತಗೊಂಡೋಗಿ ನಿಮ್ಮ ID ಕಾರ್ಡ್ ಏನಿದೆ ಅದನ್ನ ಇಲ್ಲಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ನಿಮಗೆ ಗಾಡಿ ಕೊಡ್ತಾರೆ. ಅವ್ರಿಗೂ ಒಂದು ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಥರ. ಹಾಗೇನೆ ನೀವು ಎಲಿಜಿಬಲ್ ಇರಬೇಕು ಓಡ್ಸೋಕ್ಕೆ ಅಂತ. ಸೊ ನೀವೇನಾದರೂ ಪವನ್ ಹ್ಯುಂಡೈಗೆ ಗಾಡಿ ಏನಾದರೂ ಟೆಸ್ಟ್ ರೈಡ್ ಮಾಡೋಕ್ಕೆ ಅಂತ ಬಂದರೆ ಕಮ್ ವಿತ್ ಯುವರ್ IDs. ನೀವು ಬರೀ ಇದು ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಇಸ್ಕೊಳ್ಳೋದಲ್ವಾ ಸರ್? ಹೌದು ಸರ್, ಇದು ಟೆಸ್ಟ್ ಡ್ರೈವ್ ಕನ್ಸರ್ನ್ ಫಾರ್ಮ್. ಸೊ ನಿಮ್ಮ ಡಿಕ್ಲರೇಷನ್ ಅಂಡ್ ಸಿಗ್ನೇಚರ್ಸ್. ಆಕ್ಚುಲಿ ಎಷ್ಟು ಕ್ವಿಕ್ ಇದೆ ಅಲ್ಲ ಎಲ್ಲ ಪ್ರೋಸೆಸ್ಗಳು. ನಿಮ್ಗೆ ಬರ್ತಿದ್ದಂಗೆ ಎಲ್ಲ ಟಕ್ 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 ಅಂತ ಆಗೋಗ್ಬಿಡ್ತು ಎಲ್ಲ. ಸರ್, ನಮ್ಮ ಸಾರ್ ಬಂದಿದ್ದಾರೆ. ಸೊ ರಿಗಾರ್ಡಿಂಗ್ ನೀವು 1 ಡೇ ಟೆಸ್ಟ್ ಡ್ರೈವ್ ಗೋಸ್ಕರ ಕೇಳಿದ್ರಲ್ಲ, ದಿವ್ಯಾ. ಅದಕ್ಕೋಸ್ಕರ ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಓಕೆ ಸಾರ್ ಕರ್ಕೊಂಡ್ ಬಂದಿದ್ದೀನಿ. ಹೇಳ್ಬಿಡಿ, ನಿಮ್ದು ಹೈಯರ್ ಅಥಾರಿಟಿಯಿಂದ ನೀವು 1 ಡೇ ಟೆಸ್ಟ್ ಕೇಳಿದ್ದೀರಾ ಅಂತ ಹೇಳಿದ್ರು. ಸೊ ಹೇಗೆ ಕ್ರೆಟಾ ಬಗ್ಗೆ ನಿಮ್ಮ opinion? ಸರ್, ಯಾಕಂದ್ರೆ ನಾವು ಹ್ಯುಂಡೈ ನನ್ನ ಫಸ್ಟ್ ಕಾರ್ ಬಂದು i10 ಇಲ್ಲೇ ತಗೊಂಡಿದ್ದು, ವರ್ನಾನು ಇಲ್ಲೇ ತಗೊಂಡಿದ್ದು. ಸೊ ಪವನ್ ಹ್ಯುಂಡೈ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಆಗೋಗಿದೆ. ಸೊ ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ EV ಅಂದರೆ ಯಾಕೋ ಸ್ವಲ್ಪ ಆ ಕಡೆ ಈ ಕಡೆ. ಅದಕ್ಕೆ ಒಂದಿನ ಏನಾದರೂ ನಮಗೆ ಸಿಕ್ಕಿದ್ರೆ ರೇಂಜ್ ಟೆಸ್ಟ್ ಮಾಡಿ, ಹೇಗಿದೆ ಡ್ಯೂರಬಿಲಿಟಿ ಟೆಸ್ಟ್ ಮಾಡಿ, ಎಷ್ಟು ದೂರ ತನಕ ಹೋಗ್ಬೋದು, ಚಾರ್ಜಿಂಗ್ ಪಾಯಿಂಟ್ಸ್ ಹೆಂಗಿದೆ, ಆಮೇಲೆ ಚಾರ್ಜಿಂಗ್ ಸ್ಪೀಡ್ ಏನಿದೆ, ಇದನ್ನೆಲ್ಲ ಒಂದು ಸ್ವಲ್ಪ ನಮಗೂ ಗೊತ್ತಾದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಂತ ಬುಕ್ ಮಾಡ್ಬೋದು ಅಂತ. ಶೋರ್, ಖಂಡಿತ. ಸೊ ನಮ್ದು ಕಂಪನಿ ಪ್ರೊಸೆಸ್ 1 ಡೇಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಓಕೆ. ಜಸ್ಟ್ ಇದು ನಿಮ್ದು ID ಕಾರ್ಡ್, KYC ಡಾಕ್ಯುಮೆಂಟ್ಸ್ ಒಂದು ಕೊಡಬೇಕಾಗುತ್ತೆ. Okay. Okay. ಸಾಫ್ಟ್ ಕಾಪಿ ಕಳಿಸಿದ್ರೆ ಓಕೆ. ಮತ್ತೆ ನಿಮ್ದು ಸಿಗ್ನೇಚರ್ಸ್. ಸರಿ. ಸೊ ಫೈನಲಿ ಒಂದಿನಕ್ಕೆ ಸರ್ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಸೈನ್ ಮಾಡಿ ಕೊಟ್ರೆ ಒಂದಿನದ ಓನರ್ ನಾನು ಕ್ರೆಟಾಗೆ. ಸರ್ ಇಲ್ಲೇ ಮಾಡೋದಾ? ಇಲ್ಲಿ ಯುವರ್ ಸಿಗ್ನೇಚರ್. ಪ್ಲೀಸ್ ಹಾವ್ ಅ ಸೀಟ್. ಫಸ್ಟ್ ಟೈಮ್ ನಾನು ಕೂತ್ಕೊಳ್ತಾ ಇದ್ದೀನಿ. ಓ ಮೈ ಗಾಡ್, ರಾಜ ಸೀಟಲ್ಲಿ ಕೂತ್ಕೊಂಡಂಗಿದೆ. ಲುಕ್ ಹೌ ಬ್ಯೂಟಿಫುಲ್ ದ ಡಿಸ್ಪ್ಲೇಸ್. ಇಲ್ಲಿ ಕೂತ್ಕೊಂಡ್ರೆ ಮೋಸ್ಟ್ಲಿ ಇಳಿಯೋದೇ ಬೇಡ ಅನ್ಸುತ್ತೆ. ಟ್ರಾಫಿಕ್ ಹೆಂಗಿದ್ರು ಆರಾಮಾಗಿ ಕೂತ್ಕೊಂಡಿರ್ಬೋದು. ಕಾಂಟ್ ವೇಟ್ ಟು ಡ್ರೈವ್ ಹರ್ ಟುಮಾರೋ. ಓ, ಹಿಡನ್ ಸ್ಪೇಸ್ ಅಂತೆ. ಹಿಡನ್ ಸ್ಪೇಸ್ ಅಂದ್ಕೂಡ್ಲೆ ಬೇರೆ ಏನೇನೋ ಇಡಕ್ಕಲ್ಲ. ನಾಚಂಗೆ ಇಲ್ಲಿ ಚಾರ್ಜ್ ಬೇರೆ ಏನಾದ್ರೂ ಸಣ್ಣ ಐಟಮ್ ಇಟ್ಕೊಳ್ಳಕ್ಕೆ ಅಂತ ಕೊಟ್ಟಿದ್ದಾರಂತೆ. ಸೊ ಇಲ್ಲಿ ತನಕ ಬಂದಾಯ್ತು. ಟೆಸ್ಟ್ ಡ್ರೈವಿಗೆ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಕನ್ವಿನ್ಸ್ ಮಾಡಿ ಇಲ್ಲಿ ತನಕ ಗುಂಡನ್ ಕರ್ಕೊಂಡು ಬಂದ್ಮೇಲೆ ಇನ್ನೇನು ಬುಕ್ ಮಾಡೋದ್ರಲ್ಲಿ ಒಂದೇ ದಿನ ಬಾಕಿ. Surprise. She's going to be ours for the next 24 hours. Let's put her on a good now. Woohoo! Finally, we have received our test drive car. Fully charged, ready to go vehicle. So 436 ರೇಂಜ್ ಅಲ್ಲಿ ಕಾರ್ ಇದೆ. ನಾವು ರೆಡಿ ಇದ್ದೀವಿ. ಇನ್ನೇನು ಗಾಡಿನ ಎತ್ಕೊಂಡು ನಾಳೆ ಒಂದು ಲಾಂಗ್ ಡ್ರೈವ್. ನಿಮ್ಮ ಟೆಸ್ಟ್ ಡ್ರೈವ್ ಏನಾದರೂ ಬುಕ್ ಮಾಡಬೇಕಂದ್ರೆ EV, ನಾನ್ EV, ಯೂಸ್ಡ್ ಕಾರ್, ನ್ಯೂ ಕಾರ್, ಪವನ್ ಹ್ಯುಂಡೈ ಇಸ್ ಯೋರ್ ಪ್ಲೇಸ್. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್ ನೌ. Ready to go. Woohoo! Woohoo! My God, the very first experience is so beautiful always. Creta following Creta. For the very first time in this brand new car, super agide experience antu. Wow. So okay, first task is done.
ಗುಂಡನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿ ಶಾಪ್ ಅವ್ರನ್ನೂ ಕನ್ವಿನ್ಸ್ ಮಾಡಿ ಗಾಡಿ ಇಸ್ಕೊಂಡು ಬಂದಿದ್ದೀವಿ. ಸೊ ನಾಳೆ ಇದನ್ನು ತಗೊಂಡು BR ಹಿಲ್ಸ್ ಕಡೆಗೆ ಹೋಗ್ತೀವಿ. ಸೊ ಇಟ್ಸ್ ಗೋನ್ ಬಿ ಲೈಕ್ ಅಪ್ರಾಕ್ಸಿಮೇಟ್ಲಿ 400 kilometers ಆಫ್ ಡ್ರೈವ್. ಆದರೆ ಎಲ್ಲೂ ನಾವು ಚಾರ್ಜಿಗೆ ನಿಲ್ಲಿಸಲ್ಲ. ದ್ಯಾಟ್ ಈಸ್ ದ ಪ್ಲ್ಯಾನ್. ಯಾಕೆಂತಂದರೆ ಇದರಲ್ಲಿ ನಾವು ರೇಂಜ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಏನು ರೇಂಜ್ ಇದೆ, ಇನ್ ಕೇಸ್ ಏನಾದರೂ ಇಫ್ ಯು ರನ್ ಔಟ್ ಆಫ್ ದ ಬ್ಯಾಟ್ರಿ ದೆನ್ ಎಷ್ಟು ಹೊತ್ತು ತಗೊಳ್ಳುತ್ತೆ ಚಾರ್ಜ್ ಮಾಡೋಕ್ಕೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ವಾಟ್ ಈಸ್ ದ ಅದೇ ಸೇಮ್ ಡೆಸ್ಟಿನೇಷನ್ನಿಗೆ what is the cost in petrol or diesel versus EV. All of this we will be testing it tomorrow. So wait for my next vlog, and if you like this video, don't forget to subscribe.